ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದು ಬಣಕ್ಕೆ ಸೆಡ್ಡು ಹೊಡೆದ ಡಿಕೆ ಟೀಮ್ ಈಗ ಮೊನ್ನೆ ರಾಹುಲ್ ಗಾಂಧಿ ಅವರು ಮುದ್ರೆ ಒತ್ತಿಸ್ಕೊಂಡು ಬಂದ್ರು ಅಂತಾನೆ ಕೇಳಿ ಬಂತಲ್ವಾ. ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿ ಅರ್ಧ ಗಂಟೆ ರಾಗ ಜೊತೆಗೆ ಮೀಟಿಂಗ್ ಆದ ಮೇಲೆ ಸಂಪುಟ ಸರ್ಜರಿಗೆ ಮುದ್ರೆ ಬಹುತೇಕ ಬಿದ್ದಿದೆ ಅಂತ. ಇದರ ಬೆನ್ನಲ್ಲೇ ಈಗ ಮಹತ್ವದ ಬೆಳವಣಿಗೆ ಆಗ್ತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆ ರಾಹುಲ್ ಗಾಂಧಿಯವರು ಸಂಪುಟ ಸರ್ಜರಿಗೆ ಅಸ್ತು ಎಂದ್ರು ಅಂತ ಸುದ್ದಿ ಬಂತು. ಮತ್ತೊಂದ್ಸಲ AICC ಅಧ್ಯಕ್ಷರ ಜೊತೆಗೆ ಮಾತಾಡ್ಕೊಂಡು ಫೈನಲ್ ಮಾಡ್ಕೊಳ್ಳಿ ಅಂತ ಹೇಳಿರೋದಷ್ಟೇ. ಸೊ ಬಹುತೇಕ DK ಶಿವಕುಮಾರ್ CM ಆಗೋ ಕನಸು ಸದ್ಯಕ್ಕಂತೂ ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಸುದ್ದಿಗಳು ಸಿಡಿದು, ಅದೇ ಆತ್ಮವಿಶ್ವಾಸದಲ್ಲಿ ಸಿದ್ದು ಬಣ ಈಗ ಬೀಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಕುರ್ಚಿಗೆ ನಾನು ಏರ್ಬೇಕು, ಆ ಮೂಲಕ CM ಕುರ್ಚಿ ಬಿಟ್ಟಾಕಿ ಅಧ್ಯಕ್ಷರಾಗಿಯೂ ಉಳಿಯಲ್ಲ DK ಅನ್ನೋ ರೀತಿಯಲ್ಲಿ ಸಂದೇಶ ಕೊಡ್ತಿದ್ದಾರೆ. ಅವರ ಪ್ರಯತ್ನ ಜೋರಾಗಿದೆ. ಈಗ ಸತೀಶ್ ಜಾರಕಿಹೊಳಿ ಅವರದ್ದು ಅಧ್ಯಕ್ಷರ ಬದಲಾವಣೆಯ ವಿಚಾರ ಹೈಕಮಾಂಡ್ ಜೊತೆಗೆ ಮಾತುಕತೆ ಆಗಿರೋದು ಹೌದು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸತೀಶ್ ಜಾರಕಿಹೊಳಿ DK ಬಣವನ್ನ ಇನ್ನೂ ಸಿಡ್ದೇಳೋ ರೀತಿ ಮಾಡಿದೆ. ಅವ್ರು ಒಪ್ಪಿದಾರೋ ಬಿಟ್ಟಿದಾರೋ, ಒಟ್ಟಿನಲ್ಲಿ ಚರ್ಚೆ ಅಂತೂ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಿದೆ. ಅವ್ರು ಓಪನ್ ಆಗಿ ಹೇಳಿದ್ರಲ್ಲ, ಬರೆದು ಕೊಡಲಾಗಿದೆ 24ರ ಚುನಾವಣೆ ಆದ್ಮೇಲೆ, ಲೋಕಸಭೆ ಆದ್ಮೇಲೆ ಅಧ್ಯಕ್ಷರು ಬದಲಾಗ್ತಾರೆ ಅಂತ ಬರೆದೇ ಕೊಟ್ಟಿದೆ ಹೈಕಮಾಂಡ್ ಅನ್ನೋದನ್ನ ನೆನಪಿಸಿದ್ರು ಸತೀಶ್ ಜಾರಕಿಹೊಳಿ ಅವರು. ಈಗ CM ಬದಲಾವಣೆಯ ವಿಚಾರದಲ್ಲಿ ಈ ಕಥೆ ಆದ್ರೆ ಅಧ್ಯಕ್ಷ ಕುರ್ಚಿಗೆ ಹಾಗಾದ್ರೆ ಹೈಕಮಾಂಡ್ ಕೈ ಹಾಕತ್ತಾ ಅನ್ನೋದೊಂದು ಕುತೂಹಲಕಾರಿ ಪ್ರಶ್ನೆ ನಡುವೆ ಸತೀಶ್ ಜಾರಕಿಹೊಳಿ ಅವರು ಹೌದು, ಪ್ರಶ್ನೆ ಚರ್ಚೆಗೆ ಬಂದಿರೋದು ಹೌದು ಅಂತ ಹೇಳಿದ್ದಾರೆ. ಇದಕ್ಕೆ ಈಗ DK ಬಣ ಸೆಡ್ ಹೊಡಿತಿದೆ. ಏನಂತ ಹೇಳ್ತಾ ಇದ್ದಾರೆ ನೋಡಿ. KPCC ಅಧ್ಯಕ್ಷ ಸ್ಥಾನಕ್ಕೆ ನಾನು ಯಾಕೆ ರಾಜೀನಾಮೆ ಕೊಡಲಿ, ನಾನು ಮೆಂಟಲಿ, ಫಿಸಿಕಲಿ, ಪೊಲಿಟಿಕಲಿ ಫಿಟ್ ಆಗಿದ್ದೀನಿ, ಹೆಲ್ದಿ ಆಗಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಡುವ ಮೂಲಕ ನನ್ನನ್ನು ಕುರ್ಚಿಯಿಂದ ಇಳಿಸೋದು ಸಾಧ್ಯವಿಲ್ಲ ಅಂತ ಅವ್ರು ಹೇಳಿದರೆ, DK ಸುರೇಶ್ ಅವರು CM ಕುರ್ಚಿ, ಅಧ್ಯಕ್ಷ ಕುರ್ಚಿ ಎಲ್ಲವನ್ನೂ ತೀರ್ಮಾನಿಸೋದು ಹೈಕಮಾಂಡ್, ಇನ್ಯಾರ್ಯಾರೋ ಇಲ್ಲಿ ಬಂದು ಹೇಳಿಬಿಟ್ರು ಅಂದು ಮಾತ್ರಕ್ಕದ ಅಂತಿಮ ಅಲ್ಲ. ಸಂಪುಟ ಸರ್ಜರಿ ಆಗುತ್ತೆ ಅಂದರೆ CM ಬದಲಾಗಲ್ಲ ಅಂತ ಪರಮೇಶ್ವರ್ ಅವರು ಬೇರೆ ಅವರೆಲ್ಲ ಹೇಳ್ತಿದ್ದಾರಲ್ಲ. ಆದರೆ ಅದು ಯಾರು ಹೇಳಿದ್ರು ಅಂತಿಮ ಅಲ್ಲ, ಕಾದು ನೋಡೋಣ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಮತ್ತೆ ಗುಡುಗಿದ್ದಾರೆ DK ಬ್ರದರ್ಸ್. ಇಬ್ಬರು ಕೂಡ ಮಾತನಾಡಿರೋದು ಈಗ ಗಮನ ಸೆಳೀತಾ ಇದೆ. ಡೆಲ್ಲಿಗೆ ಹೋಗಿದ್ದಾರೆ. ಭಾನುವಾರ ಸುದ್ದಿಗಾರರ ಜೊತೆ DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಹೋಗಿ ಬಂದ ಮೇಲೆ DK ಶಿವಕುಮಾರ್ ಅವರು ಕೂಡ ಹೋದ್ರು. ನಾನು ಯಾಕೆ ರಾಜೀನಾಮೆ ಕೊಡಲಿ ಅಧ್ಯಕ್ಷ ಸ್ಥಾನಕ್ಕೆ ಅಂತ ಕೇಳ್ತಿದ್ದಾರೆ ಅವರು. ನಾನು ಒಬ್ಬ ಶಿಸ್ತಿನ ಸಿಪಾಯಿ ಥರ ಕೆಲಸ ಮಾಡ್ತಿದ್ದೀನಿ, ಯಾವ ಕಾರಣಕ್ಕೂ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆಲ್ಲ ಹೋಗಲ್ಲ, ಮುಂದೆಯೂ ಪಕ್ಷ ಕಟ್ಟುವ ಕೆಲಸ ಮಾಡ್ತೀನಿ. ಸಂಪುಟ ಪುನರಚನೆ ವಿಚಾರವಾಗಿ ಅವರ ಆನ್ಸರ್ ಇದು. ಅಂದರೆ ಹೈಕಮಾಂಡ್ ತನ್ನ ನಿಷ್ಠೆಗೆ ಅನ್ಯಾಯ ಮಾಡಲ್ಲ ಅನ್ನೋ ಅರ್ಥದ ಮಾತನ್ನ ಹೇಳ್ತಿದ್ದಾರೆ. ಮೆಂಟಲಿ ಹೆಲ್ತು, ಫಿಸಿಕಲಿ ಹೆಲ್ತು, ಪೊಲಿಟಿಕಲ್ ಹೆಲ್ತು ಎಲ್ಲ ಕರೆಕ್ಟಾಗಿದೆ. ನಾನು ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭ ಏನೂ ಉದ್ಭವ ಆಗಲಿಲ್ಲ. ಎಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗುತ್ತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗೋನು. ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ. ಪಾರ್ಟಿ ಕಟ್ಟಿರೋ ನಾನು ಹಗಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ, ದುಡ್ದಿದ್ದೀನಿ, ಮುಂದಕ್ಕೂ ಕಟ್ತೀವಿ, ಮುಂದಕ್ಕೂ ಅಧಿಕಾರ ಬರ್ತದೆ. ಅದಕ್ಕೇನು ಬೇಕೋ ನಾವು ಮಾಡೋ ನಾನು. ಸೊ ಅದರಿಂದ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ. ನಾನು ಈಗ ಡಿಸೆಂಬರ್ ಒಳಗಡೆ ನಾನು ಭೂಮಿ ಪೂಜೆ ಮಾಡಲೇಬೇಕು 100 ಕಾಂಗ್ರೆಸ್ ಕಚೇರಿಗೆ. ಅದಕ್ಕೆ ನಾನು ಡೇಟ್ ಫಿಕ್ಸ್ ಬೇರೆ ಮಾಡಬೇಕಾಗಿದೆ. ಈ ಎಲೆಕ್ಷನ್ ಆಗಲಿ ಅಂತ ಸುಮ್ಮನೆ ಇದ್ದೆ. ಯಾವುದಾದ್ರು ಒಂದು ಶನಿವಾರ ಭಾನುವಾರ ಬಂದ್ ಮಾಡಿ, ಯಾಕೆ ನನಗೆ ರಾಹುಲ್ ಗಾಂಧಿಯವರು ಬಂದ್ ಮಾಡಬೇಕು ಅಂತ ನನ್ನ ಆಸೆ. ಅವರಿಬ್ಬರು ಬಂದು ಭೂಮಿ ಪೂಜೆ ಮಾಡಬೇಕು. ದುಡ್ಡು ಬೇರೆ ಕಟ್ತಾ ಇದ್ದೀನಿ ಕಾರ್ಪೊರೇಷನ್ಗೆ 2,30,00,000 ಬರೀ ಪ್ಲ್ಯಾನ್ ಸ್ಯಾಂಕ್ಷನ್ಗೆ ಕಟ್ತಾ ಇದ್ದೀನಿ. ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಆಫೀಸ್ನ ಅವ್ರ ಲೀಡರ್ಶಿಪ್ಪಲ್ಲಿ ಇನ್ನೊಂದು ಆಫೀಸ್ ಅವ್ರು ಕಟ್ತಾ ಇದ್ದಾರೆ. ಇದನ್ನು ಹಳೆ ಆಫೀಸ್ ಕಟ್ತಾ ಇದ್ವಿ. ಸುಮಾರು 75-80 ಕಡೆ ಹಳೆ ಜಾಗಗಳು ರೆಡಿ ಆಗಿಬಿಟ್ಟಿದೆ. ಎಲ್ಲ ಪ್ಲ್ಯಾನ್ಗಳೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಸಂಪುಟ ಸರ್ಜರಿ CMಗೆ ಬಿಟ್ಟ ವಿಷಯ, ಅವರನ್ನು ಹೈಕಮಾಂಡ್ ಕರೆಸಿ ಮಾತಾಡುತ್ತೆ. ನನ್ನನ್ನು ಕರೆದ್ರೆ ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ CM ಬದಲಾವಣೆ ವಿಚಾರವಾಗಿ, ಅದೆಲ್ಲ ನೀವು ಮಾಡ್ತಿರೋ ಚರ್ಚೆಯಷ್ಟೇ ಅಂತ ಹೇಳಿ ನಾನು ಫಿಟ್ ಆಗಿದ್ದೀನಿ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು ಕೊಟ್ಟು ನಡೀತಾರೆ DK ಶಿವಕುಮಾರ್ ಅವರು. ಸೊ ಈಗ DK ಶಿವಕುಮಾರ್ ಅವರು ಯಾವ ಸ್ಟೆಪ್ ತಗೊಳ್ತಾರೆ ಅನ್ನುವಂಥ ಕುತೂಹಲ ತೀವ್ರವಾಗಿದೆ. ಹೆಂಗಿದೆ ಅವ್ರ ಪರಿಸ್ಥಿತಿ ಅಂದರೆ, ಮಧ್ಯಪ್ರದೇಶದಲ್ಲಿ ಅಲ್ಲಿ ಇಲ್ಲಿ ಆದಂಗೆ ಆಗುತ್ತಾ ಅನ್ನೋದಕ್ಕೆ
BJPಯಲ್ಲಿ ಇಲ್ಲಿ ಕುಮಾರಸ್ವಾಮಿ ಅವರು ಮೊದಲೇ ರಿಸರ್ವೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಕೈ ಬಿಟ್ಟು DK ಶಿವಕುಮಾರ್ ಅವ್ರನ್ನ ಕರ್ಕೊಳಕ್ಕಾಗಲ್ಲ. ಅಥವಾ ಮಹಾರಾಷ್ಟ್ರ ಮಾಡೆಲಲ್ಲಿ DK HDK ಇಬ್ಬರನ್ನೂ ಸೇರಿಸ್ಕೊಳ್ಳೋ ಪರಿಸ್ಥಿತಿನೂ ಇಲ್ಲಿಲ್ಲ. ಇಬ್ಬರು ಬಿಗ್ ಲೀಡರ್ಸು. ಅಲ್ಲಿ ಈ ಥರ ಶಿಂಧೆ ಮತ್ತೊಂದು ಪವಾರ್ ಅಂದ್ಕೊಂಡು ಆ ಥರ ಇಲ್ಲ ಈ ಪರಿಸ್ಥಿತಿ. ಸೊ ಕರ್ನಾಟಕದಲ್ಲಿ DK ಶಿವಕುಮಾರ್ ಅವ್ರಿಗೀಗ ಆಪ್ಷನ್ನೇ ಇಲ್ಲದಂಗೆ ಆಯ್ತಾ. BJPಯಲ್ಲೂ ನೋ ಆಪ್ಷನ್ನು, ಕಾಂಗ್ರೆಸ್ಸಲ್ಲಿ ಈಗ ಕೈ ಬಿಟ್ಟರೂ ಏನೂ ಮಾಡೋಕ್ಕಾಗಲ್ಲ. ಸಿಡಿದೆದ್ದು ಹೊರಗಡೆ ಹೋಗಿ ಸಪ್ರೇಟಾಗಿ ಬಂಡಾಯ ಎದ್ರೂ ಅದರ ಪ್ರಯೋಜನ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡ್ರ DK ಈಗ. ಇದನ್ನ ಪ್ಲಸ್ ಮಾಡ್ಕೊಳ್ಳೋದಕ್ಕೆ DK ಬಣದ ಪ್ಲ್ಯಾನ್ ಏನು? ಯಾಕಂದ್ರೆ ಪ್ಲ್ಯಾನ್ B ಅಂತ ಒಂದಿರುತ್ತೆ. ಸಹಜವಾಗಿ ಅವ್ರಿಗೂ ಗೊತ್ತಿರುತ್ತೆ, ಹಿಂಗಾದ್ರೇನು, ಬಿಹಾರದಲ್ಲಿ ಸೋತ್ರೇನು ಗೆದ್ರೇನು, ನನ್ನನ್ನು CM ಮಾಡಿದ್ರೇನು ಮಾಡದೇ ಇದ್ರಿ ಏನು ಅನ್ನೋದಂಥ ಒಂದು ಲೆಕ್ಕಾಚಾರ ಹಾಕ್ಕೊಂಡಿರ್ತಾರೆ. ಸೊ ಈಗ ಸಂಪುಟದಲ್ಲಿ ಅವ್ರ ಕಡೆ ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಂತ್ರಿ ಮಾಡ್ಕೊಳ್ಳೋದಕ್ಕೆ ಈಗ CM ಕುರ್ಚಿಯನ್ನ DK ಶಿವಕುಮಾರ್ ಹಠ ಹಿಡಿಯದೆ ಸುಮ್ಮನಾಗ್ತಿದ್ದಾರೆ, ಬಿಟ್ಕೊಡ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿಯೋಕ್ಕೆ ಅಂದರೆ ಅವ್ರಿಗೆ ಬಾರ್ಗೇನಿಂಗ್ ಪವರ್ ಬಂದ್ಬಿಡುತ್ತೆ. ಅಧ್ಯಕ್ಷ ಕುರ್ಚಿ ಟಚ್ ಮಾಡೋಕ್ಕೆ ಹೋಗಲ್ಲ, ಸಿಂಗಲ್ DCM ಟಚ್ ಮಾಡೋಕ್ಕೆ ಹೋಗಲ್ಲ, ಮಲ್ಟಿಪಲ್ DCM ಡಿಮ್ಯಾಂಡ್ ಈಗಾಗಲೇ ಜೋರಾಗಿದೆ. ಅಧ್ಯಕ್ಷಗಿರಿ ಬದಲಾಯಿಸೋದಕ್ಕೆ ಪ್ರಯತ್ನ ಜೋರಾಗಿದೆ. ಹೈಕಮಾಂಡ್ ಅದನ್ನು ಯಥಾವತ್ತಾಗಿಟ್ಟು DK ಬಣಕ್ಕೆ ಸಚಿವ ಸ್ಥಾನನೂ ಕೊಡಬಹುದು. ಇದನ್ನಾದರೂ ಪಕ್ಕಾ ಮಾಡಿಕೊಂಡ್ರೆ ನಿಧಾನಕ್ಕೆ ಪಕ್ಷದಲ್ಲಿ ತಾನು ಬಲಿಷ್ಠನಾಗ್ತಾ ಸಾಗಬಹುದು ಅನ್ನೋ ಒಂದು ಆಪ್ಷನ್ ಬಿಟ್ಟರೆ ಬೇರೆ ಸದ್ಯಕ್ಕೇನು ಕಾಣಿಸ್ತಿಲ್ಲ DK ಶಿವಕುಮಾರ್ ಅವ್ರಿಗೆ. ಆದರೆ ಈ ಕ್ಷಣಕ್ಕೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತಿದ್ದಾರೆ. ಸೊ ಬಿಹಾರದ ಎಲೆಕ್ಷನ್ ಟೆನ್ಷನ್ನಲ್ಲಿದ್ದಾಗ ಏಕಾಏಕಿ CM ಬದಲಾವಣೆ ಅಂದರೆ ರಾಹುಲ್ ಗಾಂಧಿ ಅವರು ಒಪ್ಪೋದು ಕಷ್ಟ. ಸೊ ನವೆಂಬರ್ ಡಿಸೆಂಬರ್ಗಿದ್ದನ್ನು 2 ತಿಂಗಳು ಮುಂದೆ ಹಾಕಿದ್ರೂ ಪರವಾಗಿಲ್ಲ. ಆದರೆ ಕುರ್ಚಿ ಕನಸನ್ನ ಬಿಡೋ ಹಾಗಂತೂ ಕಾಣಿಸ್ತಿಲ್ಲ DK ಶಿವಕುಮಾರ್ ಅವರು. ಯಾಕಂದ್ರೆ ಸೋನಿಯಾ ಆಶೀರ್ವಾದ ಸಿಕ್ಕಿರೋದ್ರಿಂದಾಗಿ ರಾಹುಲ್ ಗಾಂಧಿ ಅವರನ್ನ ಒಪ್ಪಿಸುವಂತ ಪ್ರಯತ್ನ ಮುಂದುವರಿಯುತ್ತೆ ಅನ್ನೋ ಸುಳಿವನ್ನ DK ಬಣ ಕೊಡ್ತಾ ಇದೆ. ಪೊಲಿಟಿಕಲಿ, ಮೆಂಟಲಿ, ಫಿಸಿಕಲಿ ಫಿಟ್ ಆಗಿದ್ದೀನಿ ಅನ್ನೋ ಬಿಗ್ ಮೆಸೇಜ್ ರೊಮಾನ್ಸಿದ್ದಾರೆ. ನೋಡಿ, ಸಿದ್ದು ಬಣ ಆ ಕಡೆ ಏನ್ ಮಾಡ್ತಿದೆ. BK ಹರಿಪ್ರಸಾದ್ ಅವರು ಡೆಲ್ಲಿಗೆ ಹೋದ್ರು, ಅಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಒಂದು ಮೀಟಿಂಗ್ ಮಾಡಿದ್ರು ಅವರು. BK ಹರಿಪ್ರಸಾದ್ ಅವರು ಯಾವುದೋ ಒಂದು ಪ್ರಬಲ ಖಾತೆಯನ್ನ ಪಡಿತಾರೆ ಈ ಸಲ ಅಂತ ಹೇಳಲಾಗ್ತಿದೆ. ಅವರೇನಾದರೂ ಗೃಹ ಸಚಿವರಾಗ್ತಾರಾ? ಪರಮೇಶ್ವರ್ ಅವ್ರಿಗೆ ಬೇರೆ ಹೇಗೂ ಆರಂಭದಲ್ಲಿ ಅಷ್ಟು ಇಷ್ಟ ಇರಲಿಲ್ಲ ಅವ್ರಿಗೆ ಗೃಹ ಸಚಿವರಾಗೋಕೆ. ಪರಮೇಶ್ವರ್ ಅವ್ರಿಗೆ ಬೇರೆ ಖಾತೆ ಕೊಟ್ಟು ಹರಿಪ್ರಸಾದ್ ಅವ್ರನ್ನ ಗೃಹ ಸಚಿವರನ್ನಾಗಿ ಮಾಡೋ ಆಲೋಚನೆ ಇದೆಯಾ? ಇಂಥ ಚರ್ಚೆಗಳು ಕೂಡ ಕಂಡು ಬರ್ತಿರೋದು. ಯಾಕಂದರೆ ಸ್ಟ್ರಾಂಗ್ ಕ್ಯಾಂಡಿಡೇಟು, ಜೋರಾಗಿ ಮಾತಾಡ್ತಾರೆ, ಕರಾವಳಿ ಅದು ಇದು ಅಂತ ಬಂದಾಗೆಲ್ಲ ಸ್ವಲ್ಪ ಅವ್ರಿಗೆ ಕಂಟ್ರೋಲ್ ಸಿಗತ್ತೆ. ಹಾಗೆ DK ಶಿವಕುಮಾರ್ ವಿರುದ್ಧ ಒಂದು ಗಟ್ಟಿ ಬಲ ಸಿದ್ದರಾಮಯ್ಯನವ್ರಿಗೆ ಸಿಕ್ಕಂಗಾಗತ್ತೆ. BK ಹರಿಪ್ರಸಾದ್ ಅವರನ್ನ ಕ್ಯಾಬಿನೆಟ್ಗೂ ಸೇರಿಸ್ಕೊಂಡ್ಬಿಟ್ರೆ ಇಂಥದ್ದೆಲ್ಲ ಲೆಕ್ಕಾಚಾರ. DK ಶಿವಕುಮಾರ್ ಅವ್ರನ್ನ ಈಗ CM ಕುರ್ಚಿಯಿಂದ ದೂರ ಇಡೋದಷ್ಟೇ ಅಲ್ಲ, ಯಥಾವತ್ತಾಗಿ ಅವರನ್ನು ಬಿಟ್ಟರು ಮತ್ತಷ್ಟು ಸ್ಟ್ರಾಂಗ್ ಆಗಿ ಏನು ಬೇಕಾದರೂ ಆಗಬಹುದು ಮುಂದಿನ ದಿನಗಳಲ್ಲಿ. ಸೊ ಅವರನ್ನು ಈಗ ಇರೋದಕ್ಕಿಂತ ವೀಕ್ ಮಾಡಬೇಕು. ಅವ್ರಿಗಿರುವಂಥ ಅಧ್ಯಕ್ಷ ಕುರ್ಚಿ ಕಿತ್ಕೊಳ್ಳೋದ್ರಿಂದ ಹಿಡಿದು ಅವರ ವಿರೋಧಿಗಳಿಗೆ ಕ್ಯಾಬಿನೆಟಲ್ಲಿ ದೊಡ್ಡ ಸ್ಥಾನಮಾನ ಕೊಟ್ಟು ಬಿಟ್ರೆ ಸಿದ್ದರಾಮಯ್ಯನವ್ರು ಗೆದ್ದ ಹಾಗೆ ಆ ಪ್ರಯತ್ನ ಸಾಗ್ತಿದೆ ಈಗ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.